ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ರೇಷನ್ ಡಿಪೋಗಳಲ್ಲಿ ರೇಷನ್ ವಿತರಣೆ ಪ್ರಾರಂಭ ಆಗ್ತಾ ಇದೆ. ದಯವಿಟ್ಟು ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಇದ್ರ ಜೊತೆಗೆ ಈ ತಿಂಗಳಿಂದ ನಿಮ್ಗೆ ಎಕ್ಸ್ಟ್ರಾ ಐಟಮ್ಗಳು ಸಮೇತ ಸಿಗ್ತಾ ಇದೆಯಂತೆ. ಸೊ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ಬಿಡೋಣ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೇನೆ ನಿಮ್ಮ ಡೌಟ್ಗಳು ಏನಿದ್ರು ಕಮೆಂಟ್ ಅಲ್ಲಿ ತಿಳಿಸೋದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ಖಂಡಿತ ಮಾಡ್ತೀನಿ. ಹಾಗೇನೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಕ್ ಹೋಗ್ಬೇಡಿ. ಸೊ ಇವಾಗ ಗೃಹಲಕ್ಷ್ಮಿ ಹಣ ಅಂತೂ ಬರ್ಲಿಲ್ಲ. ಬರುತ್ತೆ ಅಂತ ಹೇಳಿ ಕಾಗೆ ಹಾರಿಸ್ಕೊಂಡೇ ಬಂದಿದ್ದಂತ ಸರ್ಕಾರ 2 ದಿನದಲ್ಲಿ 3 ದಿನದಲ್ಲಿ ಬಿಡ್ತೀವಿ ಅಂತ ಹೇಳಿ ಇವಾಗ ಒಂದು ಸಾಕಷ್ಟು ವಿಚಾರಗಳ ಬಗ್ಗೆ ಗೊಂದಲನ ಮಾಡಿಟ್ರು. ಅದೇ ರೀತಿ ಅನ್ನಭಾಗ್ಯ ಯೋಜನೆ ಸಹ ಇವಾಗ ಗೊಂದಲಕ್ಕೆ ಒಳಗಾಗ್ತಾ ಇದೆ. ನಾನೇನಕ್ಕೆ ಗೃಹಲಕ್ಷ್ಮಿನಲ್ಲಿ ಉದಾಹರಣೆ ಕೊಟ್ರೆ ಅಂದ್ರೆ, ಇವಾಗ ಆಲ್ರೆಡಿ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇರುವಂತ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆನೂ ಇವಾಗ ಕನ್ಫ್ಯೂಷನ್ ಸ್ಟೇಟ್ ಗೆ ಹೋಗ್ತಾ ಇದೆ. ಸೊ ಏನೆಲ್ಲ ಸಮಸ್ಯೆಗಳು, ಏನಿದು ಕತೆಗಳು ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ತಾ ಹೋಗಿ. ಸೊ ಇವಾಗ ಅನ್ನಭಾಗ್ಯ ಯೋಜನೆಯ ರೇಷನ್ ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಹಂತದಲ್ಲಿ ಶುರುವಾಗೋದಕ್ಕೆ ರೆಡಿ ಆಗಿದೆ. ಯೂಶಲಿ ನೀವು ಡಿಪೋಗಳಿಗೆ ಹೋದಾಗ 10ನೇ ತಾರೀಕಿನ ಮೇಲೆ ನಿಮ್ಗೆಲ್ರಿಗೂ ರೇಷನ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ವಾ. ಆದ್ರೆ ಈ ತಿಂಗಳಲ್ಲಿ ನಿಮ್ಗೆ ಎಕ್ಸ್ಟ್ರಾ ರೇಷನ್ ಕೂಡ ಸಿಗ್ತಾ ಇದೆಯಂತೆ. ರೇಷನ್ ಎಕ್ಸ್ಟ್ರಾ ಸಿಗ್ತಾ ಇರೋದ್ರಿಂದ ನೀವು ಬ್ಯಾಗ್ ಗಳನ್ನ ಜಾಸ್ತಿ ಎತ್ಕೊಂಡು ಹೋಗಿ. ಏನೇನ್ ಕೊಡ್ತಾ ಇದಾರೆ ಅಂತಂದ್ರೆ, ಎಣ್ಣೆ ಮತ್ತೆ ಬೇಳೆ 10 ಕೆಜಿ ಅಕ್ಕಿ ಜೊತೆ ಎಣ್ಣೆ ಮತ್ತೆ ಬೇಳೆಯನ್ನು ಸಮೇತ ಕೊಡ್ತಾ ಇದೀವಿ ಅಂತ ಹೇಳಿ ಸರ್ಕಾರದವರು ಅಂದ್ರೆ KH ಮುನಿಯಪ್ಪ ಅವರು ಹೇಳಿದ್ದಾರೆ. ಅದು ಆಗಸ್ಟ್ ತಿಂಗಳಿಂದ ಅನ್ವಯ ಕೂಡ ಆಗುತ್ತೆ ಅಂತ ಕೂಡ ಹೇಳಿದ್ರು. ಬಟ್ ನಾವು ರೇಷನ್ ಡಿಪೋಗಳಿಗೆ ಹೋಗಿ ರೇಷನ್ ಖರೀದಿ ಮಾಡೋವರೆಗೂ ಎಕ್ಸ್ಟ್ರಾ 2 ಐಟಮ್ಗಳನ್ನ ಏನ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಗ್ಯಾರಂಟಿ ಇಲ್ಲ. ಇವ್ರೇನ್ ಮಾಡ್ತಾ ಇದಾರೆ ಅಂದ್ರೆ, ಎಲ್ಲಾ ವಿಚಾರವಾಗೂ ಕೊಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ನಾವು ಅಲ್ಲಿ ಹೋಗಿ ಕೇಳಿದಾಗ, ಅಥವಾ ಈ ಗೃಹಲಕ್ಷ್ಮಿನೇ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಅಲ್ಲಿಗೆ ಹೋದಾಗ ನಮ್ಗೆ ಈ ತರ ವಿಷಯನೇ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಆದ್ರೆ ಮೀಡಿಯಾಗಳ ಮುಂದೆ ಮಾತ್ರ ಕೂತ್ಕೊಂಡು ಈ ರೀತಿ ಬೋಗಸ್ ಮಾತುಗಳನ್ನ ಕೊಡ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ಅಕ್ಕಿ ಜೊತೆಗೆ ಎಣ್ಣೆ ಮತ್ತೆ ಬೇಳೆಯನ್ನು ಸಮೇತ ಕೊಡ್ತೀವಿ ಆಗಸ್ಟ್ ತಿಂಗಳಿಂದ ಅಂತ ಹೇಳಿದ್ರು KH ಮುನಿಯಪ್ಪ ಅವರು. ಆಲ್ರೆಡಿ ಇದ್ರ ಬಗ್ಗೆ ನಾನು ಒಂದು 15 ಡೇಸ್ ಬ್ಯಾಕ್ ವಿಡಿಯೋ ಮಾಡಿದ್ದೆ. ಮತ್ತೆ ರಿಮೈಂಡರ್ ಯಾಕೆ ಅಂದ್ರೆ, ಇವಾಗ ನೀವು ರೇಷನ್ ಡಿಪೋಗಳಿಗೆ ಹೋಗ್ತಾ ಇದ್ದೀರಲ್ಲ, ಸೊ ಕೆಲವರು ಹೊಸದಾಗಿ ನೋಡ್ತಾ ಇರೋರ್ಗು ಮರ್ತೋಗಿರ್ತಾರೆ, ಇಲ್ಲ ನೀವು ಏನಾದ್ರು ಗೊತ್ತಿಲ್ಲ ಅಂತ ಹೇಳಿದ್ರೆ ವಿಚಾರಗಳನ್ನ ತಿಳ್ಕೊಳ್ಳಿ ಅಂತ ಹೇಳಿ. ಡಿಪೋಗೆ ಹೋದಾಗ ಕೇಳಿ, ನೀವು ಎಣ್ಣೆ ಮತ್ತೆ ಬೇಳೆ ಕೊಡ್ತೀವಿ ಅಂತ ಅಂದಿದ್ರಲ್ಲ, ಅದು ಯಾವಾಗಿಂದ ಕೊಡ್ತಾರೆ ಅಂತ ಹೇಳಿ. ಬಿಕಾಸ್ ಮುನಿಯಪ್ಪ ಅವ್ರು ಹೇಳಿರೋ ಪ್ರಕಾರ ಈ ತಿಂಗಳಿಂದ ಬರ್ಬೇಕು. ಈ ತಿಂಗಳಿಂದ ಅಂತ ಕೊಡೋದು ನನ್ಗಂತೂ ಡೌಟ್. ಯಾಕಂದ್ರೆ ಈ ಕಡೆ ಗೃಹಲಕ್ಷ್ಮಿ ಹಣ ಕೊಡ್ತಾ ಇಲ್ಲ, ಈ ಕಡೆ ಅನ್ನಭಾಗ್ಯದ 2 ಕಂತಿನ ಹಣ ಮಾತ್ರ ಅದು ಎಲ್ಲೋಯ್ತಂತ ಅಡ್ರೆಸ್ಗೆ ಇಲ್ಲ. ಯಾರು ಸಹ ಅದನ್ನ ಕೇಳುವಂತ ಪರಿಸ್ಥಿತಿಯಲ್ಲೂ ಇಲ್ಲ ಅಂತ ಅನ್ಕೋಬಿಡ್ತೀನಿ. ಯಾರು ಅದ್ರ ಬಗ್ಗೆ ಮಾತು ಆಡ್ತಾ ಇಲ್ಲ. ಇವಾಗ ಏನು ಅನ್ನಭಾಗ್ಯದ 2 ತಿಂಗಳು ಹಣ ಬರ್ಬೇಕಾಗಿದೆಯಲ್ಲ, ಅದ್ರ ಬಗ್ಗೆ ಸರ್ಕಾರನೂ ಅಪ್ಡೇಟ್ ಇಲ್ಲ, ಜನಸಾಮಾನ್ಯರು ಮಾತಾಡ್ತಿಲ್ಲ. ಜಾಸ್ತಿ ಫೋಕಸ್ ಏನ್ ಮಾಡ್ತಾವ್ರೆ, ಗೃಹಲಕ್ಷ್ಮಿ ಮೇಲೆ ಮಾಡ್ತಾವ್ರೆ ಹೊರತು ಈ ಅನ್ನಭಾಗ್ಯದ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಅದು ಸಮಸ್ಯೆ. ಸೊ ನೀವೇ ಬಿಟ್ಬಿಟ್ಟಿದೀರಾ ಅಂತ ಅಂದ್ರೆ ಏನು ಮಾಡಕ್ಕಾಗಲ್ಲ. ಅನ್ನಭಾಗ್ಯದ ಹಣನೂ ಅದೆಲ್ಲ ಹೋಯ್ತು, ಗೊತ್ತಿಲ್ಲ ನಮಗೆ. ಸೊ ರೇಷನ್ ಏನೋ ಸ್ವಲ್ಪ ಆಡ್ ಆನ್ಸ್ ಮಾಡ್ತಾ ಇದಾರಂತೆ, ನೋಡೋಣ ಕೊಡ್ತಾರೋ ಇಲ್ವೋ ಅಂತ ಗ್ಯಾರಂಟಿ ಇಲ್ಲ. ಬಟ್ ಈಗ 10ನೇ ತಾರೀಕಿನ ಮೇಲೆ ನೀವು ರೇಷನ್ ಡಿಪೋಗಳಿಗೆ ಹೋದಾಗ ದಯವಿಟ್ಟು ಒಂದ್ಸತಿ ಕ್ರಾಸ್ ಚೆಕ್ ನ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ದಯವಿಟ್ಟು ಬೇಗ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲೇನೆ ಹೋಗಿ ತಗೋಬೇಕು. ನೀವು ಇಲ್ಲ ಅಂದ್ರೆ ತಿಂಗಳು ಎಂಡ್ ಆದ್ರೂ ಲೈನ್ ಅಲ್ಲಿ ನಿಂತ್ಕೊಂಡಿರ್ತೀರಾ, ರೇಷನ್ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸುವಂತ ಒಂದಿಷ್ಟು ಉದಾಹರಣೆಗಳನ್ನ ನಾವು ನೋಡಿದೀವಿ. ಕಳೆದ ತಿಂಗಳಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿತ್ತು. ಒಂದು ಲಾರಿ ಸ್ಟ್ರೈಕ್ ಇದ್ದಿದ್ರಿಂದ ರೇಷನ್ ಬಂದಿದ್ದು ಲೇಟ್ ಆಯ್ತು. ಅದಾದ್ಮೇಲೆ ತುಂಬಾ ಜನಕ್ಕೆ ರೇಷನ್ ಕೂಡ ಸಿಕ್ಕಿಲ್ಲ. ಅಂಡ್ ಈ ತಿಂಗಳು ಯಾರೆಲ್ಲ ಹೋದ ತಿಂಗಳು ರೇಷನ್ ನ ತಗೊಂಡಿಲ್ಲ ಅಂತವ್ರ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರು ಸರ್ಕಾರ. ಬಟ್ ನನ್ನ ಪ್ರಕಾರ ಅದನ್ನ ಮಾಡಿರೋದಿಲ್ಲ. ಯಾಕಂದ್ರೆ ಸರ್ಟನ್ ಟೈಮ್ ಅಲ್ಲಿ ಇವ್ರು ಮಾಡಿರೋ ಮಿಸ್ಟೇಕ್ ಅದನ್ನ ಜನಸಾಮಾನ್ಯರ ಮೇಲೆ ಹೇಳೋದು ತಪ್ಪಾಗಿತ್ತು. ಸೊ ನನ್ನ ಪ್ರಕಾರ ಕ್ಯಾನ್ಸಲೇಷನ್ ಮಾಡಿರಲ್ಲ. ಬಟ್ ಯಾವ್ದಕ್ಕೂ ಲಾಸ್ಟ್ ಮಂತ್ ಯಾರಾದ್ರೂ ತಗೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ರೇಷನ್ ನ ಕಲೆಕ್ಟ್ ಮಾಡ್ಕೊಳ್ಳಿ, ಮಿಸ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ 3 ತಿಂಗಳು ಇರುತ್ತೆ. 3 ತಿಂಗಳಲ್ಲಿ ತಗೊಂಡಿಲ್ಲ ಅಂತ ಅಂದ್ರೆ ಫಸ್ಟ್ ವಾರ್ನಿಂಗ್ 6 ಮಂತ್ಸ್ ಮೇಲೆ ತಗೊಂಡಿಲ್ಲ ಅಂತಂದ್ರೆ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತಾರೆ. ಅದು ರೂಲ್ಸ್ ಇದೆ. ಸೊ ನೋಡ್ಕೊಳ್ಳಿ, ದಯವಿಟ್ಟು ಹೋಗಿ ರೇಷನ್ ನ ಕಲೆಕ್ಟ್ ಮಾಡ್ಕೊಳ್ಳಿ. ಹಾಗೇನೆ ಇನ್ನೊಂದು KYC ಯಾರೆಲ್ಲ ಮಾಡಿಸ್ಕೊಂಡಿಲ್ಲ, ಹೆಂಗೂ ರೇಷನ್ ಡಿಪೋಗೆ ಹೋಗ್ತೀರಾ KYC ನ ಮಾಡಿಸ್ಕೊಂಡ್ ಬಂದ್ಬಿಡಿ. ಈ ತಿಂಗಳವರೆಗೂ ಅವಕಾಶ ನಿಮ್ಗೆ ಮತ್ತೆ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಸರ್ಕಾರದವರು. ಸೊ ಇದು ರೇಷನ್ ಕಾರ್ಡಿನ ಹಾಗೇನೆ ಈ ಅನ್ನಭಾಗ್ಯ ಯೋಜನೆಯ ಒಂದು ಸ್ಮಾಲ್ ಅಪ್ಡೇಟ್. ಸೊ ನೋಡ್ಕೊಂಡ್ ಬನ್ನಿ, ಏನ್ ಅನಿಸ್ತು, ಅಥವಾ ನೀವು ಅಲ್ಲಿ ಡಿಪೋಗಳಲ್ಲಿ ಹೋಗಿ ಕೇಳಿದಾಗ ಅವ್ರು ಏನ್ ಅಂದ್ರು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಯಾಕಂದ್ರೆ ಇದರಿಂದ ಹೆಲ್ಪ್ ಆಗುತ್ತೆ ಎಲ್ಲರಿಗೂ. ಸಿಗೋಣ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ನಮಸ್ಕಾರ.